ಸ್ಟೇಜ್ ಮಾಲಕರು ಯಾರದಿರಿ? ಅವ್ರು ಯಾರು ಮುರಿತಾರ ಅವ್ರ ಕಡೆ ರೊಕ್ಕ ಇಸ್ಕೋರಿ ಮುಂಜಾನೆ. ಅದಕ್ಕೆ ಜವಾಬ್ದಾರಿ ನಾವಲ್ರಿ. ಅದಕ್ಕೆ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಹೌದಾ ಮುತ್ತೂರು ಸಂಘದ ಪರವಾಗಿ 2ನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಹೌದ್ರಿಪ್ಪ, ಧರೆ ಕ್ಷೇತ್ರ ಹೌದಾ ಪುಣ್ಯ ಪಾವನ ಕ್ಷೇತ್ರ ಮಾವಿನಹೊಂಡ ಗ್ರಾಮದೊಳಗ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ, ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ, ಯಾರು ನೆನದಾರಿಪ್ಪ ದುಷ್ಟರನ್ನ ಸಂಹಾರ ಮಾಡೋ ಸಲುವಾಗಿ ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕೊಂಡು ಈ ಊರನ್ನ ಕಾಯುವಂತ ನನ್ನಪ್ಪ ಹೌದು ಮಲಕಾರ ಸಿದ್ಧ ಮತ್ತ ಅರಣ್ಯ ಸಿದ್ದೇಶ್ವರ ಪಾದಗಳಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಅದೇ ರೀತಿ ನನ್ನಪ್ಪ ಮಲಕಾರ ಸಿದ್ಧ ಅರಣ್ಯ ಸಿದ್ಧನ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿವ ಎಲ್ಲಾ ದೈವದವರು ಕೂಡಿಕೊಂಡು ಈ ರಾತ್ರಿ ಹಂಗೆ ಕಡಿಬಾರದು, ಸತ್ಯ ಸಿದ್ಧರ ಶಿವ ನುಡಿ ನಾವೆಲ್ಲ ಕೇಳಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರಿಪ್ಪ 2 ಮ್ಯಾಳಗಳನ್ನ ತಂದು ಇಲ್ಲಿ ಕೂಡ್ಸ್ಯಾರ. ಕೂಡ್ಸ್ಯಾರು 2 ಮಕ್ಕಳ ಹಾಡಿಕೆ ಕೇಳಕ ಕೂಡಿರುವಂತ ಎಲ್ಲಾ ನನ್ನ ತಂದೆ ಬಳಗಕ್ಕೆ ಒಂದು ಸಲ ನಮಸ್ಕಾರ. ಹೌದಪ್ಪ, ಕಾಲ ಮೇಲೆ ಕಾಲ್ ಹಾಕಿ ಹೌದಪ್ಪ ಹೌದು. ಇನ್ನು ತಂದಿ ಹತ್ತಿ ಚಾದರ್ ಹೊಚ್ಕೊಂಡು ಕೂತವ್ರಿಗೆ 5 ಸಲ ನಮಸ್ಕಾರ. ಮತ್ ನಮ್ ಗಾಡಿ ಹತ್ತಕ್ ಬಾಟ್ಲಿ ತಗೊಂಡ್ ಕೂತಾರ ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ನಿನಗೆ ಬಿಟ್ಟಿದ್ದು. ಇವತ್ ಅದ್ರಾಗ ಬಬ್ಲಾದಿ ಮುತ್ಯಾನ್ ಜಾತ್ರೆ ಅದಾರಿ, ನಮ್ನ ಬಿಡ್ಸೊಂದ್ ಇಲ್ಲಿ ತಗೊಂಬಂದರಿ. ನೀನು ಹೋಗವನೇ ಇದಿ. ಹೌದು ಎಲ್ಲಾ ನನ್ನ ಅಣ್ಣನ ಬಳಗಕ್ಕ 6 ಸಲ ನಮಸ್ಕಾರ. ನಮ್ಮ ಕಡೆ ಕಾಲ್ ಮಾಡಿ ಮಕ್ಕೊಂದವ್ರಿಗೆ 7 ಸಲ ನಮಸ್ಕಾರ. ಹೌದಪ್ಪ. ಇನ್ನು ಪಟ್ಟಿ ಅಂಗಡಿ ಪಟ್ಟಿ ಅಂಗಡಿಯಾಗ ಕೂತು ಹಾಡಿಕೆ ಕೇಳೋರಿಗೆ 10 ಸಲ ನಮಸ್ಕಾರ. ಹೌದೌದು, ಪಟ್ಟಿ ಅಂಗಡಿ ಪಾರವಕ್ಕಾಗ ಇನ್ನು ನನ್ನ ತಾಯಿ ಬಳಗದವ್ರು ನೀವೇನು ಕೂಡಿರಲ್ಲ. ಹೌದು, ನಿಮ್ಮ ಎಲ್ಲಾರ್ಗೂ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಅಕ್ಕವ್ರ ನಿಮಗೊಂದು ಮಾತು ಕೇಳ್ತೇನೆ ನಾನು. ನೀ ಕೇಳ್ಬೇಡಲ್ಲ, ಮನ್ನ ಏನೋ ಕೇಳಕತ್ತಾರ. ಅವ್ರು ಕೇಳ್ತಾರ ಹೇಳ್ರಿ, ಹಂಗ ನಮ್ಮ ಭಕ್ತರದಾರ ಅವರು. ಏನತ್ತ? ನಿಮ್ಗೊಂದು ಮಾತು ಕೇಳ್ತೇನೆ ನಾ. ಏನತ್ತು? ಚಂದಂಗಿ 2 ಮಾತು ಮಾತಾಡಂಗದ್ರ ಮಾತಾಡ್ರಿ, ಯಾಕೋ ಇಲ್ಲ ಸುಮ್ ತಳ್ಕೊಂಡ್ರೈತೇನ. ಇದ್ರಾಗ ನನ್ನ ತಂದೆ ಬಳಗಕ್ಕ ನಮ್ಮ ಅಣ್ಣನ ಬಳಗಕ್ಕ ಅವಮಾನ ಮಾತಾಡ್ಬೇಡ್ರಿ ನೀವು. ನೀ ಬಡ್ಸಿ ಇಲ್ರಿ, ಹೆಂಗ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು. ಯಾರಿಗಿ? ನಮ್ಮ ತಂದೆ ಬಳಗಕ್ಕ ನಮ್ಮ ಅಣ್ಣನ ಬಳಗಕ್ಕ. ಏನ್ ಮಾಡಿ ನೀವು? ಇಲ್ಲಿ ಕೂತವ್ರಿಗೆ 1 ಸಲ ನಮಸ್ಕಾರ ಮಾಡ್ರಿ. ಹೌದು. ಮನ್ಕೊಂಡವ್ರಿಗೆ ನಮ್ ಕಾಕಾಗ 4 ಸಲ ನಮಸ್ಕಾರ ಮಾಡ್ರಿ. ಮತ್ತ ಅಲ್ಲಿ ದೂರ ಕೂತವ್ರಿಗೆ 5 ಸಲ ನಮಸ್ಕಾರ ಮಾಡ್ರಿ. ಪಟಕದ ಕಾಕಾಗ ಈ ಕುರ್ಚೆ ಮ್ಯಾಗ ಕೂತವ್ರಿಗೆ 6, 8, 10 ಸಲ ನಮಸ್ಕಾರ ಮಾಡ್ರಿ ನಮ್ ಬಳಗಕ್ಕ. ಹೌದು. ಈ ಮಣ್ಣು ತುನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ? ಬೇಕಲ್ಲದು. ಯಾರಿಗೆ? ಈ ಮಣ್ಣು ತುನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ನೀವು? ಯಾವ ನಿಮಗ ಮಣ್ಣು ತಿನ್ನು ಕಂಪನಿ ಏನಾತ ನೋಡಿ, ಕಲ್ಲು ತಗೊಂಡ ಜಾಡಸು. ಅವ್ರೆಲ್ಲ ಅವ್ರ ಕರೆ ಒಂದ್ ಅಗದಾಗ್ಯದ್ರಿ. ಏನತ್ತ? ಎಲ್ಲಾ ನಮ್ಮ ಅವ್ವನ ಬಳಗ ಕಟ್ಟಿ ಮ್ಯಾಗ ಕೂತಾರ ಅವ್ರು. ಕಲ್ಲು ಸಿಗಂಗಿಲ್ಲ ಅಂದೆ. ಅಲ್ಲಿ ಸಿಗ್ಬೇಕ್ರಿ ಬಸವಣ್ಣ. ಏನ್ರಿವಾ? ನನ್ನ ತಾಯಿ ಬಳಗಕ್ಕ ಹಂಗ ಮಾತಾಡಕ್ ಹೋಗ್ಬೇಡ. ಅಕ್ಕವ್ರ ನನ್ನ ತಾಯಿ ಬಳಗಕ್ಕ ಯಾಕೆ ಮಣ್ಣು ತುನು ಕಂಪ್ನಿ ಅಂತ ಕೇಳ್ರಿ. ಯಾಕೋ? ನಾನು ಹಡಿಬೇಕಾದ್ರ ಮಣ್ಣ ತಿಂದ ಹಡ್ದಾರ ಅವ್ರು. ನಿನಗೆ ಹೆಂಗ್ ಗೊತ್ತಾಗ್ಯದು? ನನ್ನ ಈ ಹಂದಿ ಕಾಶ ನೋಡ್ರಿ ಗುರ್ತಾಗಲ್ಲನ್ರಿ. ಅಂದ್ರ ನೋಡಾಕ ಹಂಗ ಅದಿರಿ ಅತ್ತ ಕೆಂಪದಿವ್ ಅಂತ ಮಣ್ಣಿನಂಗ. ಹೌದು. ಅದಕ್ಕ ನನ್ನ ತಾಯಿ ಬಳಗದ ಬದ್ದಲ್ಲ ಹಂಗ ಹಗರಾಗಿ ಮಾತಾಡಬೇಡ ಬಸನ್ನ. ಹೌದ್ರಿವಾ? ಯಾಕ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ, ಯಾಕ್ರಿವಾ? ಇವತ್ತು ಒಂದು ಸಂಸಾರ ಚಂದಂಗಿ ನಡಿಬೇಕಾದ್ರ ಹೆಣ್ಮಕ್ಳ ಕೈಯಾಗೆ ಇರ್ತದ. ಹೌದು. ಇವತ್ತು ಸಂಸಾರ ಒಡಿಬೇಕಾದ್ರೂ ಹೆಣ್ಮಕ್ಳ ಕೈಯಾಗೆ ಇರ್ತದ. ಹೌದ್ರಿಪ್ಪ. ಬೆಂಕಿ ಹಚ್ಚೋದು ಅವ್ರ ಕೈಯಾಗ ಇರ್ತದ, ಆರ್ಸೋದು ಅವ್ರ ಕೈಯಾಗ ಇರಲ್ರಿ. ಹೌದು, ಕರೆಕ್ಟ್ ಅದ್ ಮಾತ್ರ. ಬೆಂಕಿ ಹಚ್ಚದತ್ತ ಹಂಗ ಮಾತಾಡ್ಬೇಡ. ಹೌದು. ಇಲ್ಲಿ ಕೂಡಿರುವಂತ ಎಲ್ಲಾ ದೈವಕ್ಕೂ ಒಂದ್ ಮಾತು ಏನ್ ಹೇಳೋದಪ್ಪ ಅಂತ ಕೇಳಿದ್ರ, ಏನ್ ಹೇಳ್ಬೇಕತ್ತೀರಿವಾ? ಇವತ್ತ ಅಡವಿ ವಸ್ತಿಯೊಳಗ ನನ್ನಪ್ಪ ಮಲಕಾರ ಸಿದ್ಧ ಅರಣ್ಯ ಸಿದ್ಧ ಇಲ್ಲಿ ಬಂದ್ ನೆನಿಬೇಕಾದ್ರ ಆ ದೇವ್ರನ್ನ ಹುಡುಕ್ಯಾಡ್ಕೊಂಡು ನಾವು ಇಲ್ಲಿಗೆ ಬಂದಿವ ಅಂದ್ರ ಆ ದೇವ್ರ ಪವಾಡ ಬಾಳ ಐತಿ. ಹೌದ್ರಿಪ್ಪ. ಹೌದು. ಈ ಎಲ್ಲಾ ಜನರ ಸಾಕಾಗಿ ಅವಂಗ ಇಲ್ಲಿ ಬಂದ್ ನೆನದ್ರು ಕೂಡ ಆ ದೇವ್ರ ನಾವು ಬಿಡುವಲ್ಲಾಗಿದೀವಿ. ಬಿಡುವುದಿಲ್ರಿಪ್ಪ. ಹಂಗೆ ದೇವ್ರ ಬೆನ್ ಹತ್ತಿ ಇಲ್ಲಿನೂ ಬಂದಿವ್ ಕರೆ. ಹೌದು. ನಾವು ದೇವ್ರ ಬೆನ್ ಹತ್ತಿ ಬರುದು ಬಾಳ ಮಹತ್ವ ಇಲ್ಲ ಬಸನ್ನ. ದೇವ್ರ ನಮ್ಮ ಬೆನ್ ಹತ್ತಿ ಬರುವಂಗ ನಾವು ಆಗಬೇಕು. ಆಗಬೇಕ್ರಿಪ್ಪ. ಹೆಂಗ ಆಗ್ಬೇಕಪ್ಪ ಅಂತ ಕೇಳಿದ್ರ ಒಂದು ಸಣ್ಣ ಉದಾಹರಣೆ ಹೇಳದೈತಿ. ದೇವ್ರ ನಮ್ ಬೆನ್ ಹತ್ತಬೇಕಾದ್ರೆ ಏನ್ ಮಾಡ್ಬೇಕ್ರಿವಾ? ಈಗ ಮನಿ ಒಳಗ
ಕಡ್ಡಿ ಹಚ್ತೀವಿ, ನಾವು ಹಚ್ತೀವಿ, ನೀವು ಹಚ್ತೀರಿ. ಹಚ್ತೇವ್ರಿಪ್ಪ. ಎಲ್ಲಾರು ಮನಿ ಒಳಗ ಊದಿನ ಕಡ್ಡಿ ಹಚ್ತೀವಿ. ಯಾಕೆ ಹಚ್ತೀವಿ? ಆತರ ಹೊಗಿ ಬಡಿ ಕುಡಿ ಸಲ್ಮಂದ್ರಿ. ಹಂಗಿಲ್ಲ. ಹೌದು ಮನಿ ಒಳಗ 3 ಸಂಜಿಲೆ ದೇವ್ರ ಮುಂದನು ಊದಿನ ಕಡ್ಡಿ ಹಚ್ತೀವಿ. ಹೌದು. ಮನ್ಯಾಗ ಸೊಳ್ಳಿ ಹೆಚ್ಚಾದ್ರೂ ಕೂಡ ಊದಿನ ಕಡ್ಡಿ ಹಚ್ತೀವಿ. ಹಚ್ತೀವ್ರಿಪ್ಪ. ಇವತ್ತು ಮನಿ ಒಳಗ ಸೊಳ್ಳಿ ಹೆಚ್ಚಾದ್ರೂ ಊದಿನ ಕಡ್ಡಿ ಹಚ್ತೀವಿ. ದೇವ್ರ ಮುಂದನು ನಾವು ಊದಿನ ಕಡ್ಡಿ ಹಚ್ತೀವಿ. ಹೌದ್ರಿಪ್ಪ. ಆದ್ರ ವಾಸ್ತವ ನಾವು ನೀವು ಏನ್ ತಿಳ್ಕೊಬೇಕಪ್ಪ ಅಂತ ಕೇಳಿದ್ರ, ಏನ್ ತಿಳ್ಕೊಬೇಕ್ರಿವಾ? ಸೊಳ್ಳಿ ಹೋಗ್ಲತ್ತ ಊದಿನ ಕಡ್ಡಿ ಹಚ್ತೀವಿ, ದೇವ್ರ ಬರ್ಲತ್ತ ಊದಿನ ಕಡ್ಡಿ ಹಚ್ತೀವಿ. ಹೌದು. ಆದ್ರ ಪರಮಾತ್ಮನ ಆಟ ಹೆಂಗೈತಿಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಆ ಊದಿನ ಕಡ್ಡಿ ಹಚ್ಚಿದ್ರ ಸೊಳ್ಳಿ ಹೋಗಂಗಿಲ್ಲ, ಅದೇ ಊದಿನ ಕಡ್ಡಿ ಹಚ್ಚಿದ್ರ ದೇವ್ರ ಬರಂಗಿಲ್ಲ. ಹೌದ್ರಿಪ್ಪ. ಹೌದು. ಸೊಳ್ಳಿಗೂ ಊದಿನ ಕಡ್ಡಿ ಹಚ್ತೀವಿ, ದೇವ್ರಿಗೂ ಊದಿನ ಕಡ್ಡಿ ಹಚ್ತೀವಿ. ಕರೆ ಹೌದ್ರಿಪ್ಪ. ಸೊಳ್ಳಿ ಹೋಗಂಗಿಲ್ಲ, ದೇವ್ರು ಬರಂಗಿಲ್ಲ. ಅಕಸ್ಮಾತ್ ಆಗಿ ಸೊಳ್ಳಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ? ಏನ್ ಮಾಡ್ಬೇಕ್ರಿವಾ? ಮನಿ ಸ್ವಚ್ಛ ಇಡಬೇಕಾಗ್ಯದ. ಹೌದ್ರಿಪ್ಪ. ಸೊಳ್ಳಿ ಹೋಗ್ಬೇಕಾದ್ರ ಮನಿ ಸ್ವಚ್ಛ ಇಡಬೇಕಾಗ್ಯದ. ಆ ದೇವ್ರು ಬರ್ಬೇಕಾದ್ರ ಈ ಮನಸ್ಸು ಸ್ವಚ್ಛ ಇಡಬೇಕಾಗ್ಯದ. ಈ ಮನಸ್ಸು ಸ್ವಚ್ಛ ಇಡಬೇಕಾಗ್ಯದ. ಹೌದು ಅಸ್ನ್ಯಾ. ಅಂತ ಸ್ವಚ್ಛ ಮನಸ್ಸಿ ಏನಂದಿ? ಹೌದ್ರಿವಾ. ಹೌದು. ಅಂತ ಸ್ವಚ್ಛ ಮನಸ್ಸಿತ್ತಂದ್ರ ಆ ಭಗವಂತ ತಾನಾಗೆ ಹುಡುಕಿ ನಮ್ಮ ಮನಿತನ ಬರ್ತಾನ. ಹೌದ್ರಿಪ್ಪ. ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿವಾ? ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ನಡೆದಾವ. ಏನ್ ನಡೆದವ್ರಿಪ್ಪ? ಎರಡೂ ಮ್ಯಾಳಿಗೆ ಇವತ್ತ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿವಾ? ಸರಿ ಸಮಾನವಾಗಿ ಎರಡೂ ಮ್ಯಾಳಗಳನ್ನ ಎತ್ತಕೊಂಡು ಈ ಊರ ಒಳಗ ಒಂದು ನಿರ್ಣಾಯಕರಾಗಿ ಬಂದಿರುವಂತ ಯಾರಿಪ್ಪ? ನಮ್ಮ ಗುರುಗಳಿಗೂ ಕೂಡ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕ ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿವಾ? ನನ್ನ ತಾಯಿ ಬಳಗದವರು ತಂದೆ ಬಳಗದವರು ಕೂಡಿರಿ ಅಂದ್ರ ಹೌದು. ಇವತ್ತು ನನ್ನ ತಾಯಿ ಬಳಗಕ್ಕೆ ಒಂದು ಮಾತು ಹೇಳುದೈತಿ ಬಸನ್ನ. ಏನ್ ಹೇಳ್ಬೇಕತ್ರಿವ ಮಾತಾ? ಸಾಕ್ಷಾತ್ ಮಲ್ಲಿಕಾರ್ಜುನನ ಧರೆಗಿಳಿಸಿಕೊಂಡ್ರ ಯಾರು? ಹೇಮರೆಡ್ಡಿ ಮಲ್ಲಮ್ಮರಿಪ್ಪ. ಹೇಮರೆಡ್ಡಿ ಮಲ್ಲಮ್ಮ ಸಾಕ್ಷಾತ್ ಮಲ್ಲಿಕಾರ್ಜುನನ ಧರೆಗಿಳಿಸಿಕೊಂಡ್ಲು. ಹೌದು. ಯಾಕಪ್ಪ ಅಂತ ಕೇಳಿದ್ರ, ಅಕ್ಕಿ ಮನಸ್ಸ ಅಕ್ಕಿ ಭಕ್ತಿ ಅಷ್ಟು ಸ್ವಚ್ಛ ಇತ್ತು. ಮತ್ ನನ್ನ ಹ್ಯಾಂತಿನೂ ಇಳಿಸೊಂದಿಲ್ರಿ ಮಾನ್ಯ. ನಿನ್ ಹೆಂಡತಿ ದೇವ್ರ ಇಳಿಸ್ಕೊಂಡಿದ್ಲ? ಹೌದಲ್ರಿ, ದೇವ್ರಲ್ರಿ, ದೇವ್ ಬಂದಿತ್ರಿ. ದೇವ್ ಬಂದಿತ್ತು. ಹೌದು. ನೀವೆಲ್ಲಾ ಹೆಂಡ್ರ ಬೆನ್ ಹತ್ತವ್ರು ಏನಾತ್ರಿ ಕಕ್ಕ? ಇರ್ಲಲ್ರಿ, ಅವ್ರು ಜಾತ್ರೆ ಇದ್ದಲ್ಲ ಹೌಶ ಗೌಶ. ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮನಂಗ ಇವತ್ತು ನಾವು ನೀವು ಬಾಳ್ವೆ ಮಾಡ್ಬೇಕಾಗ್ಯದ. ಹೌದಿಪ್ಪ. ಹೆಂಗ ಭಕ್ತಿ ಮಾಡ್ತಿದ್ಲು? ಹೆಂಗ್ರಿಪ್ಪ? ಹೇಮರೆಡ್ಡಿ ಮಲ್ಲಮ್ಮ ಗಂಡನ ಮನಿನೇ ದೇವಾಲಯ, ಗಂಡನೇ ದೇವರ, ಅತ್ತಿ ಮಾವನೇ ತಾಯಿ ತಂದೆ ಅಂತ ತಿಳ್ಕೊಂಡು ಜೀವನ ಮಾಡ್ತಿದ್ಲು. ಹೌದ್ರಿಪ್ಪ.